ಬೆಳಗಿನ ಬ್ರೇಕ್ಫಾಸ್ಟು ಏನು ಮಾಡಬೇಕು ಅನ್ನೋದು ವಿಚಾರ ಮಾಡುವಾಗ ಇಂಥ ಒಂದು ಸರಳ ವಿಧಾನದಲ್ಲಿ ಏನಪ್ಪ ಅಂದರೆ ರುಚಿಯಾಗಿ ಮತ್ತು ಮೃದುವಾಗಿ ಈ ರೀತಿಯಾದಂಥ ಇಡ್ಲಿನ ನಾವು ತಯಾರಿಸ್ಬೋದು. ಅದರ ವಿಧಾನ ಏನು, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬಳಸ್ಬೇಕು ಅನ್ನೋದನ್ನು, ಹಾಗೆ ಈ ರೀತಿಯಾದ ಒಂದು ಒಳ್ಳೆಯ ಮಲ್ಲಿಗೆ ಇಡ್ಲಿ ಬ್ರೇಕ್ಫಾಸ್ಟ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಶ್ರೀ ನಳಪಾಕ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀ ನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಸರಳವಾದ ವಿಧಾನದಲ್ಲಿ ಯಾವ ರೀತಿ ಒಂದು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ದೋಸೆ ಮಾಡೋಕ್ಕೆ ಬೇಕಾಗಿರುವಂಥ ಅಕ್ಕಿ, ಅಂದರೆ ನಾವು ಹಳೆ ಅಕ್ಕಿ ಅಂತ ಏನು ಕರಿತೀವಿ ಅಥವಾ ರಾ ರೈಸ್ ಅಂತ ಏನು ಕರಿತೀವಿ, ಆ ಅಕ್ಕಿನ ನಾವು ಇಲ್ಲಿ ತೊಗೊಂಡಿದ್ದೀವಿ. ಇದು ನಾವು ಚೆನ್ನಾಗಿ ತೊಳ್ಕೊಂಬಿಟ್ಟು, ಅಂದರೆ ಚೆನ್ನಾಗಿ ನೀರು ಹಾಕಿಬಿಟ್ಟು ಈ ಒಂದು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ 2 ಗ್ಲಾಸ್ ಅಕ್ಕಿನ ನಾವಿಲ್ಲಿ ಸರಿಯಾಗಿ ಅಳತೆ ಮಾಡಿ ತೊಗೋಬೇಕು. ನಂತರ ಅದನ್ನು ತೊಳೆದ್ಬಿಟ್ಟು ಮತ್ತೆ ಮುಳುಗೋ ಹಾಗೆ ನೀರು ಹಾಕಿಬಿಟ್ಟು 4ರಿಂದ 5 ತಾಸುವರೆಗೂ ಚೆನ್ನಾಗಿ ಅದನ್ನು ನೆನೆಸಬೇಕು. ಈ ರೀತಿಯಾಗಿ ಚೆನ್ನಾಗಿ ನೀರು ಹಾಕಿಬಿಟ್ಟು ಮುಳುಗೋವರೆಗೆ, ಅಂದರೆ ಅಕ್ಕಿ ಚೆನ್ನಾಗಿ ನೆನೆಯಬೇಕು ಅದರಲ್ಲಿ. ಈ ರೀತಿಯಾಗಿ ನಾವು 4ರಿಂದ 5 ತಾಸುವರೆಗೂ ಇದನ್ನು ಚೆನ್ನಾಗಿ ಮುಚ್ಚಿಟ್ಬಿಟ್ಟು ನೆನೆಯಕ್ಕಿಡಬೇಕು. ನಂತರ ಇದನ್ನು 5 ತಾಸು ಆದ ನಂತರ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ವಾಶ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೋ ಕನ್ಸಿಸ್ಟೆನ್ಸಿ ಏನಪ್ಪ ಅಂದರೆ ಇದು ತರಿತರಿಯಾಗಿರಬೇಕು. ಅಂದರೆ ಈಗ ನಾವು ಹೇಗೆ ಒಂದು ಇಡ್ಲಿ ಮಾಡಲಿಕ್ಕೆ ಒಂದು ರವೆ ಯಾವ ರೀತಿ ನಾವು ಅದರಲ್ಲಿ ಬಳಸ್ತೀವೋ ಇಡ್ಲಿ ರವಾನ, ಆ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ರುಬ್ಕೋಬೇಕು. ತುಂಬ ಪೇಸ್ಟಾಗಿಯೂ ಇರಬಾರ್ದು ಅಥವಾ ತುಂಬ ಲಿಕ್ವಿಡ್ ಆಗಿಯೂ ಇರಬಾರ್ದು. ಒಂದು ಗಟ್ಟಿ ರೂಪದಲ್ಲಿ ಏನಪ್ಪ ಅಂದರೆ ಇಡ್ಲಿ ಮಾಡೋಕ್ಕೆ ಬೇಕಾಗಿರೋಂಥ ಬ್ಯಾಟರಿ ರೂಪದಲ್ಲಿ ನಾವು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ನೋಡ್ತಾ ಇರಲ್ಲ, ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಚೆನ್ನಾಗಿ ಒಂದು ತರಿತರಿಯಾಗಿ ಈ ಇಡ್ಲಿ ಹಿಟ್ಟಿನ ಹಾಗೆ ನಾವು ಇದನ್ನು ಅಕ್ಕಿ ಹಿಟ್ಟನ್ನು ಕೂಡ ರುಬ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಹುಳಿ ಬಿಡೋಕ್ಕೆ, ಅಂದರೆ 8 ತಾಸುವರೆಗೂ, ಅಂದರೆ ಒಂದು ರಾತ್ರಿಯಲ್ಲಿ ಮಾಡಿ ರುಬ್ಬಿಟ್ಟಿದ್ದಾಗಿದ್ದರೆ ಬೆಳಗಿನವರೆಗೂ ಇದನ್ನು ಚೆನ್ನಾಗಿ ಹುಳಿ ಬರೋಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಮುಚ್ಚಿಬಿಟ್ಟು ಒಂದು 8 ತಾಸು ನಾವು ಅದನ್ನು ಹುಳಿ ಬರೋಕ್ಕೆ ಬಿಡಬೇಕು. ನಂತರ ಬೆಳಿಗ್ಗೆ ಏನಪ್ಪ ಅಂದರೆ ಮಾಡೋಕ್ಕಿಂತ ಮೊದಲು ನಾವು ಅದೇ ಅಕ್ಕಿ ಹಿಟ್ಟಿಗೆ ನಾವು ಸರಿಯಾದ ಅದೇ 2 ಗ್ಲಾಸು ಅಳತೆಯಲ್ಲಿ, ಅಂದರೆ ಯಾವ ಗ್ಲಾಸ್ನಲ್ಲಿ ನಾವು ಅಕ್ಕಿನ ತೊಗೊಂಡಿರ್ತೀವೋ ಅದನ್ನು 2 ಗ್ಲಾಸ್ ತೊಗೊಂಡಿದ್ದಾಗಿದ್ದರೆ ಇದನ್ನು ಕೂಡ ಸಮನಾಗಿ 2 ಗ್ಲಾಸು ನೆನೆಸಿದಂಥ ಚುರುಮರಿ ಚೆನ್ನಾಗಿ ಏನಪ್ಪ ಅಂದರೆ ಈ ಪೂರಿನ ಚೆನ್ನಾಗಿ ನೆನೆಸಿಬಿಟ್ಟು ಚೆನ್ನಾಗಿ ಏನಪ್ಪ ಅಂದರೆ ನಾವು ಮಂಡಕ್ಕಿ ಅಥವಾ ಚುರುಮರಿನ ಸರಿಯಾದ 2 ಗ್ಲಾಸ್ ಅಳತೆಯಲ್ಲಿ ನಾವೇನಪ್ಪ ಅಂದರೆ ಸಮನಾಗಿ ತೊಗೋಬೇಕು. ಅಂದರೆ 2 ಗ್ಲಾಸ್ ಅಕ್ಕಿ ಆದರೆ 2 ಗ್ಲಾಸು ಇಲ್ಲಿ ನಾವು ಮಂಡಕ್ಕಿ ಅಥವಾ ಚುರುಮರಿನ ಇಲ್ಲಿ ತೊಗೋತಾ ಇದ್ದೀವಿ. ಇದನ್ನು ಕೂಡ ನಾವು ತರಿತರಿಯಾಗಿ ರುಬ್ಕೋಬೇಕು. ಅಂದರೆ ಸ್ವಲ್ಪವೇ ನೀರು ಹಾಕಿಬಿಟ್ಟು ಒಂದು ರವೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ರುಬ್ಕೋಬೇಕು. ಈಗ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಇದನ್ನು ತುಂಬ ಪೇಸ್ಟಾಗಿ ಕೂಡ ಮಾಡಬಾರ್ದು. ಇದನ್ನು ಕೂಡ ಒಂದು ರವೆ ಆಗುವ ರೀತಿಯಲ್ಲೇ ರುಬ್ಕೋಬೇಕು. ಅಂದರೆ ಆಲ್ರೆಡಿ ಇದು ನೆಂದಿರೋದ್ರಿಂದ ಚೆನ್ನಾಗಿ ರವೆ ಆಗಿ ಇಲ್ಲಿ ನೋಡ್ತಾ ಇರಲ್ಲ ಈ ರೀತಿಯಾಗಿ ಮೂಡಿ ಬರುತ್ತೆ. ಇದನ್ನು ಚೆನ್ನಾಗಿ ನಾವು ರುಬ್ಕೊಂಡ್ಬಿಟ್ಟು ತಗೋಬೇಕು. ನಂತರ ಇದನ್ನು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾಗ ನಮಗೆ ಸರಿಯಾದ ಪ್ರಮಾಣದಲ್ಲಿ ಒಂದು ಇಡ್ಲಿ ಮೂಡೋಕ್ಕೆ ಟೇಸ್ಟ್ಗೆ ರೆಡಿಯಾಗಿ ಬರುತ್ತೆ. ಮತ್ತು ಪಿಂಚ್ ಆಫ್ ಸೋಡಾ ಅಂತೀವಲ್ಲ, ಒಂದು ಇಡ್ಲಿ ಏನಪ್ಪ ಅಂದರೆ ಚೆನ್ನಾಗಿ ಟೆಕ್ಸ್ಚರ್ನಲ್ಲಿ ಮೂಡಿ ಬರೋಕ್ಕೆ ಅಥವಾ ಹಗುರವಾಗಿರೋಕ್ಕೆ ಸ್ವಲ್ಪ ಸೋಡಾನ ಬೆರೆಸ್ತಾ ಇದ್ದೀವಿ. ನಂತರ ಇಲ್ಲಿ ರುಬ್ಕೊಂಡ್ರೆ ಪೂರಿ ಅಂತ ಏನು ಕರಿತೀವಿ, ಚುರುಮರಿ ಮಂಡಕ್ಕಿ, ಅದನ್ನು ಇಲ್ಲಿ ಬರೆಸ್ತಾ ಇದ್ದೀವಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ನೆನೆಸಿ ರುಬ್ಬಿರತಕ್ಕಂಥ ಅಕ್ಕಿ ಮತ್ತು ನೆನೆಸಿಕೊಂಡಿರ್ತಕ್ಕಂಥ ಈ ಮಂಡಕ್ಕಿ ಅಥವಾ ಚುರುಮರಿನ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಬೇಕಾದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಒಂದು ಒಳ್ಳೆಯ ಬ್ಯಾಟರ್ಗೆ ಯಾವ ರೀತಿ ಒಂದು ಟೆಕ್ಸ್ಚರ್ ಬೇಕೋ ಆ ರೀತಿಯಾಗಿ ನಾವು ಬ್ಯಾಟ್ರನ್ನ ಇಲ್ಲಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ನಾವು ಒಂದು ಅರ್ಧ ಗಂಟೆಯ ಕಾಲ ನೆನೆಯಕ್ಕೆ ಬಿಡಬೇಕು ಸರಿಯಾಗಿ. ಅಂದರೆ ಇದು ಚೆನ್ನಾಗಿ ನೆಂದುಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಿಬಿಟ್ಟು ಬ್ಯಾಟರ್ ತುಂಬ ಚೆನ್ನಾಗಿ ರೆಡಿಯಾಗಿ ಮೂಡಿ ಬರುತ್ತೆ. ನೋಡ್ತಾ ಇರಲ್ಲ, ಈ ರೀತಿಯಾಗಿ ತರಿತರಿಯಾಗಿ ಹಿಟ್ಟಿರಬೇಕು. ನಿಮಗೆ ರೈಟ್ ಕನ್ಸಿಸ್ಟೆನ್ಸಿ, ಅಂದರೆ ಇಡ್ಲಿ ಬ್ಯಾಟರ್ನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಒಂದು ಕೊಬ್ಬರಿಯಿಂದ ಚಟ್ನಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ವೀಕ್ಷಣೆ ಮಾಡ್ತಾಯಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮತ್ತು ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ನಿಮಗೆ ವಿಡಿಯೋಗಳು ಇಷ್ಟ ಆದಲ್ಲಿ ಲೈಕ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ ಕೂಡ ಮರಿಬೇಡಿ. ಹಾಗೆ
ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ನೀವು ಮೊದಲೇ ಬಾರಿಗೆ ವೀಕ್ಷಣೆ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 3ರಿಂದ 5 ಮೆಣಸಿನಕಾಯನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಇಲ್ಲಿ ನಾವು ಓಲ್ಡ್ ಮೆಥಡ್ ಅಥವಾ ಟ್ರೆಡಿಷ್ನಲ್ ಮೆಥಡ್ನಿಂದ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀವಿ. ಹೇಗೆಂದರೆ ತೆಂಗಿನಕಾಯಿ ಗುಂಜಿನಿಂದ ಏನಪ್ಪ ಅಂದರೆ ನಾವು ಇಲ್ಲಿ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀವಿ. ಅದರಿಂದ ಪ್ಲಾಸ್ಟಿಕ್ನಿಂದ ಆಗೋಂಥ ಹಾರ್ಮ್ಫುಲ್ ಕೆಮಿಕಲ್ನಿಂದ ನಾವಿಲ್ಲಿ ಕಾಪಾಡ್ಕೋಬೋದು. ಮತ್ತು ಎಷ್ಟು ಬೇಕೋ ಎಷ್ಟು ಎಣ್ಣೆ ಅಪ್ಲೈ ಆಗೋದ್ರಿಂದ ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ. ಹಾಗೆ ಇದರ ರುಚಿ ಕೂಡ ಬೇರೆ ರೀತಿಯ ಒಂದು ಸ್ವಾದನ್ನು ತಂದುಕೊಡುತ್ತೆ. ಆಮೇಲೆ ಇಡ್ಲಿ ಕೂಡ ಚೆನ್ನಾಗಿ ಬೇಗ ಎದ್ದು ಬರೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಯಾವಾಗಲೂ ಇಡ್ಲಿ ಮಾಡುವಾಗ ಮತ್ತು ದೋಸೆ ಮಾಡುವಾಗ ಹಂಚನ್ನು ಅಂದರೆ ತವಾನ ಚೆನ್ನಾಗಿ ಕಾಯಿಸೋದು. ಆಮೇಲೆ ಇಡ್ಲಿ ಮಾಡುವಾಗ ಪ್ಯಾನ್ನ ಚೆನ್ನಾಗಿ ನಾವೇನಪ್ಪ ಅಂದರೆ ಪ್ರೀ ಹೀಟ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಆದ್ದರಿಂದ ನಾವಿಲ್ಲಿ ಮೊದಲು ಚೆನ್ನಾಗಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇಲ್ಲಿ ಏನಪ್ಪ ಅಂದರೆ ನಾವು ಇಡ್ಲಿಗೆ ಬೇಕಾಗಿರೋಂಥ ಪ್ಯಾನ್ನ ಅಥವಾ ಇಡ್ಲಿ ಕುಕ್ಕರ್ನ ನಾವಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ. ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ ಕೊನೆಯಲ್ಲಿ ಬರುವಂಥ ಪ್ಲೇಟ್ ಅಥವಾ ಪ್ಯಾನ್ಗೆ ನಾವು ಸ್ವಲ್ಪ 1ರಿಂದ 2-3 ಹನಿ ಜಾಸ್ತಿ ಎಣ್ಣೆನ ಅಪ್ಲೈ ಮಾಡಬೇಕು. ಕಾರಣ ಅದು ಕೆಳಗಡೆ ಉಷ್ಣಾಂಶವನ್ನು ಹೆಚ್ಚಿಗೆ ತಗೋತಾ ಇರೋದ್ರಿಂದ ಇದು ಚೆನ್ನಾಗಿ ಬೇಯೋಕ್ಕೆ ಮತ್ತು ಆಮೇಲೆ ನಾವು ಚೆನ್ನಾಗಿ ಏನಪ್ಪ ಅಂದರೆ ಇಡ್ಲಿನ ಇಲ್ಲಿ ನಾವು ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಒಂದಾದ ನಂತರ ಒಂದು ಇಡ್ಲಿ ಪ್ಯಾನ್ಗೆ ಚೆನ್ನಾಗಿ ಇಡ್ಲಿನ ಹಾಕಿಬಿಟ್ಟು ನಾವೇನಪ್ಪ ಅಂದರೆ ಕುಕ್ಕರ್ನಲ್ಲಿ ಇದನ್ನು ಕೆಳಗಡೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಹಬೆ ಉಂಟಾಗೋಕ್ಕೆ ಮತ್ತು ಇಡ್ಲಿ ಕೂಡ ಸ್ಟೀಮ್ನಲ್ಲಿ ಚೆನ್ನಾಗಿ ಬೇಯೋಕ್ಕೆ ಇಡ್ಲಿ ಕುಕ್ಕರ್ನಲ್ಲಿ ಎಲ್ಲ ಪಾತ್ರೆಗಳನ್ನು ಅಥವಾ ಪ್ಯಾನ್ಗಳನ್ನು ಅಥವಾ ಪ್ಲೇಟ್ಗಳನ್ನು ಚೆನ್ನಾಗಿ ನಾವು ಇಲ್ಲಿ ಇಟ್ಟು 15 ನಿಮಿಷವರೆಗೆ ವಿಸಿಲ್ ಬರೋವರೆಗೆ ಇಟ್ಬಿಟ್ಟು ನೋಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ಮೂಡು ಬರ್ತಾಯಿದೆ. ಇಡ್ಲಿ ಮೃದುವಾಗಿ ಮೂಡು ಬರೋಕ್ಕೆ ಸುಮಾರು 10 ನಿಮಿಷದಿಂದ 15 ನಿಮಿಷವರೆಗೆ ನಾವು ಚೆನ್ನಾಗಿ ಅದರ ಹಬೆಯಲ್ಲಿ ಬೇಯಿಸಬೇಕು. ಆವಾಗ ಮಾತ್ರ ಇಡ್ಲಿ ಚೆನ್ನಾಗಿ ಎದ್ದು ಬರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಟೆಕ್ಸ್ಚರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಮೂಡುತ್ತೆ. ಈಗ ಪ್ರಿಪೇರ್ ಆಗಿರೋಂಥ ಇಡ್ಲಿನ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಕ್ಕೆ ಮತ್ತು ಅದರ ಜೊತೆಗೆ ಚಟ್ನಿ ಮತ್ತು ನೀವು ಸಾಂಬಾರು ಅಥವಾ ಸಾಗುನ ಕೂಡ ಇಲ್ಲಿ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ಬೋದು. ಯಾವಾಗಲೂ ಇಡ್ಲಿಗೆ ಏನಪ್ಪ ಅಂತಂದರೆ ಚಟ್ನಿ ಸಿಮಿಲರ್ ಕಾಂಬಿನೇಷನ್ ಆಗಿರುತ್ತೆ ಮತ್ತು ಪರ್ಫೆಕ್ಟ್ ಕಾಂಬಿನೇಷನ್ ಕೂಡ ಹೌದು. ಅದಲ್ಲದೆ ನಾವಿಲ್ಲಿ ಸಾಂಬಾರು ಜೊತೆಗೆ ಮತ್ತು ಅದಲ್ಲದೆ ಸಾಗು ಜೊತೆಗೆ ಕೂಡ ಈ ಒಂದು ಇಡ್ಲಿನ ನಾವು ಸರ್ವ್ ಮಾಡ್ಬೋದು. ನೋಡ್ತಾ ಇದ್ದಿಲ್ಲ ಎಷ್ಟು ಮೃದುವಾಗಿ ಮೂಡು ಬಂದಿದೆ ಮತ್ತು ಹಾಗೆ ಗೂಡಾಗಿ ಕೂಡ ಈ ಇಡ್ಲಿ ಮೂಡು ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಈ ರೀತಿಯಾಗಿ ಮೃದುವಾಗಿ ಮತ್ತು ಸರಳವಾಗಿ ಮತ್ತು ಏನಪ್ಪ ಅಂದರೆ ರುಚಿಯಾಗಿ ಮೂಡಿ ಬರತಕ್ಕಂತಹ ಮಲ್ಲಿಗೆ ಇಡ್ಲಿನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಸ್ನೇಹಿತರೆ, ಈ ಒಂದು ಮಲ್ಲಿಗೆ ಇಡ್ಲಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ, ನಿಮ್ಮ ಬಂಧು ಬಾಂಧವರಿಗೆ ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಮರಿಬಾರ್ದು. ಹಾಗೆ ಇದೇ ರೀತಿಯಾಗಿ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿರುವಂಥ ರೆಸಿಪಿಗಳಿಗಾಗಿ ಸ್ಟೇ ಟ್ಯೂನ್ ಆಗಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ಈ ವಿಡಿಯೋ ಬಗ್ಗೆ ಏನಾದರೂ ಕ್ವೈರೀಸ್ ಮತ್ತು ಕಮೆಂಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀ ನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.